ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂಥ ಆತ್ಮೀಯ ತಾಯಂದಿರ ಮಾಧ್ಯಮದ ಸ್ನೇಹಿತರು, ಕಾದ್ರಿ ಶಾಮಣ್ಣವರ ಸ್ಮಾರಕ ಟ್ರಸ್ಟ್ ವತಿಯಿಂದ ಪ್ರತಿ ವರ್ಷ ಅವರ ಹೆಸರಿನಲ್ಲಿ ಪತ್ರಿಕೋದ್ಯಮ ಪ್ರಶಸ್ತಿಯನ್ನ ಕೊಡ್ತಾ ಬಂದಿದ್ದಾರೆ. ಈ ವರ್ಷ ಈ ಬಾರಿ ಉದಯ ಕುಮಾರ್ ಅವರನ್ನ ಆಯ್ಕೆ ಮಾಡಿದ್ದಾರೆ. ಉದಯ ಕುಮಾರ್ ಅವರ ಬಗ್ಗೆ ಈಗಾಗಲೇ ಮಾತನಾಡಿದ್ದಾರೆ. ನಾವು ಮತ್ತೆ ಅದನ್ನ ಪುನರುಚ್ಚಾರ ಮಾಡಬಹುದಿಲ್ಲ. ಅವರಿಗೆ ಉದಯ ಕುಮಾರ್ ಅವರಿಗೆ ಕಾದ್ರಿ ಶಾಮಣ್ಣ ಸ್ಮಾರಕ ಟ್ರಸ್ಟ್ ವತಿಯಿಂದ ಹಾಗೂ ನನ್ನ ವತಿಯಿಂದ ಅಭಿನಂದನೆಗಳನ್ನ ಎಲ್ಲರಿಗೆ ಬಯಸ್ತೇನೆ. ಅವರ ಶ್ರೀಮತಿಯವರಿಗೂ ಕೂಡ ಅಭಿನಂದನೆಗಳನ್ನು ಹೇಳಲಿಕ್ಕೆ ಬಯಸ್ತೇನೆ. ಪತ್ರಿಕೋದ್ಯಮದಲ್ಲಿ ಅನನ್ಯ ಸೇವೆಯನ್ನು ಮಾಡಿ ಪತ್ರಿಕಾ ಧರ್ಮವನ್ನ ಅದರ ಮೌಲ್ಯವನ್ನ ಎತ್ತಿರಿತಕ್ಕಂಥ ಪ್ರಯತ್ನವನ್ನು ಮಾಡಿರ್ತಕ್ಕಂಥವರಿಗೆ ಈ ಪ್ರಶಸ್ತಿ ಸಂದಾಯ ಆಗ್ತದೆ. ಶ್ರೀಶಾಯ್ ಅವರು ಹೇಳೋರು, ಇತ್ತೀಚಿನ ದಿನಗಳಲ್ಲಿ ಯುವಕರಲ್ಲಿ ವಿಶೇಷವಾಗಿ ಪತ್ರಿಕೋದ್ಯಮದ ಬಗ್ಗೆ ಆಸಕ್ತಿ ಕಡಿಮೆ ಆಗ್ತಾ ಇದೆ ಅಂತಕ್ಕಂಥ ಮಾತುಗಳನ್ನ ಹೇಳೋದು. ಪತ್ರಿಕೋದ್ಯಮ ಬಹಳ ಮುಖ್ಯ. ಅದು ಪ್ರಜಾಪ್ರಭುತ್ವದ ಜೀವಾಳ ಕೂಡ. ನಮ್ಮ ಸಮಾಜದಲ್ಲಿ ಅಸಮಾನತೆ ಇದೆ. ಆರ್ಥಿಕವಾದ ಅಸಮಾನತೆ ಇದೆ, ಸಾಮಾಜಿಕವಾದ ಅಸಮಾನತೆ ಇದೆ, ರಾಜಕೀಯವಾದ ಅಸಮಾನತೆ ಇದೆ. ಅದರಿಂದ ಇದನ್ನ ಬದಲಾವಣೆ ಮಾಡಬೇಕಲ್ಲ. ಈ ಜವಾಬ್ದಾರಿ ಇರ್ತಕ್ಕಂಥದ್ದು ಪತ್ರಿಕೋದ್ಯಮವನ್ನ ಯಾರು ಆರಿಸ್ಕೊಂಡಿರ್ತಾರೆ, ಆಯ್ಕೆ ಮಾಡ್ಕೊಂಡಿರ್ತಾರೆ, ಅವ್ರ ಜವಾಬ್ದಾರಿ ಕೂಡ ಇದೆ. ಹಿಂದೆ ಕಾದ್ರಿ ಶಾಮಣ್ಣ ಅವರು ಬದುಕಿರ್ತಕ್ಕಂಥದ್ರಲ್ಲಿ ಪತ್ರಿಕೋದ್ಯಮದ ಧರ್ಮವನ್ನ ಎತ್ತಿಡಿತಕ್ಕಂಥ ಅದರ ಮೌಲ್ಯಗಳನ್ನು ಎತ್ತಿಡಿತಕ್ಕಂಥ ಪ್ರಯತ್ನಗಳನ್ನು ಮಾಡ್ತಾರೆ. ನಿಮ್ಮಲ್ಲೂ ಕೂಡ ಅನೇಕ ಜನ ಪತ್ರಿಕೋದ್ಯಮದಲ್ಲಿ ಕೆಲಸ ಮಾಡಿರ್ತಕ್ಕಂಥವ್ರು, ಆ ದಿಕ್ಕಿನಲ್ಲಿ ಪ್ರಯತ್ನ ಮಾಡಿರ್ತಕ್ಕಂಥವ್ರು ಇದ್ದಾರೆ ಅಂತಕ್ಕಂಥ ಮಾತುಗಳನ್ನ ಈ ಸಂದರ್ಭದಲ್ಲಿ ಹೇಳಿ. ನಾನು ಕಾದ್ರಿ ಶಾಮಣ್ಣವ್ರನ್ನ ಬಹಳ ಹತ್ತಿರದಿಂದ ಬಲ್ಲೆ. ಯಾಕಂದ್ರೆ ಕಾದ್ರಿ ಶಾಮಣ್ಣವರು ಸಮಾಜವಾದಿಗಳಾಗಿರ್ಬೋದು. ಹಾಗಾಗಿ ನಾನು ಆಗಿದ್ದಾಗೆ ಅವ್ರನ್ನ ಭೇಟಿ ಮಾಡ್ತಾ ಇದ್ದೆ.
ನಾಗರಿ ಶ್ಯಾಮಣ್ಣವರು ಕನ್ನಡಪ್ರಭದ ಸಂಪಾದಕರಾಗಿದ್ದರು. ಅವರ ಸಂಪಾದಕೀಯನೇ ಬಹಳ ಪ್ರಮುಖವಾಗಿದ್ದಂಥದ್ದು ಅಂತಕ್ಕಂಥದ್ದನ್ನ ಇವತ್ತು ನಾನು ನೆನಪು ಬಯಸ್ತಾ ಇದ್ದೀನಿ. ಅವರ ಭಾಷೆ ಇದೆಯಲ್ಲ, ಬಹಳ ಸರಳವಾದಂತ ಭಾಷೆ. ಎಂಥದೇ ಗಾಢ ವಿಚಾರವಾಗಿದ್ದರೂ ಕೂಡ ಗಂಭೀರವಾದಂತ ವಿಚಾರ ಇದು. ಅದನ್ನು ಸರಳ ಭಾಷೆಯಲ್ಲಿ ಜನರಿಗೆ ತಿಳಿಸಬೇಕು ಪ್ರಯತ್ನವನ್ನು ಮಾಡ್ತಾರೆ. ಮತ್ತೆ ಅವರು ರಾಜಕಾರಣಿ ಆಗಿರ್ಲಿಲ್ಲ, ಆದ್ರೆ ಸ್ವಾತಂತ್ರ್ಯ ಹೋರಾಟಗಾರರಾಗಿ ಜೊತೆಗೆ ಪ್ರಜಾಪ್ರಭುತ್ವದಲ್ಲಿ ನಂಬಿಕೆ ಇಟ್ಕೊಂಡಂತವರಾಗಿ ನಮ್ಮ ದೇಶದ ಸಂವಿಧಾನದಲ್ಲಿ ನಂಬಿಕೆ ಇಟ್ಕೊಂಡಿದ್ದಂತವರಾಗಿ ಅದರ ಬಗ್ಗೆ ಬದ್ಧತೆ ಇದೆ. ಪ್ರತಿಯೊಬ್ಬರು ಕೂಡ ಸಂವಿಧಾನವನ್ನ ತಿಳ್ಕಬೇಕಾಗಿರ್ತಕ್ಕಂಥದ್ದು ಅತ್ಯಂತ ಅವಶ್ಯಕ. ಅದರಲ್ಲೂ ಪತ್ರಿಕೋದ್ಯಮದಲ್ಲಿರೋರು ಸಂವಿಧಾನವನ್ನ ತಿಳ್ಕೋಬೇಕು, ಸಂವಿಧಾನದ ಆಶಯಗಳನ್ನ ತಿಳ್ಕೋಬೇಕು. ಸಂವಿಧಾನ ನಿಮಗೆ ಸ್ವಾತಂತ್ರ್ಯವನ್ನು ಕೊಟ್ಟಿದೆ. ಪತ್ರಿಕೋದ್ಯಮದಲ್ಲಿರೋರಿಗೆ ಸ್ವಾತಂತ್ರ್ಯವನ್ನ ಕೊಟ್ಟಿದೆ. ಆ ಸ್ವಾತಂತ್ರ್ಯವನ್ನ ಸರಿಯಾದ ದಾರಿನಲ್ಲಿ ಉಪಯೋಗಿಸ್ಕೊಳ್ತಕ್ಕಂಥದ್ದು ಅತ್ಯಂತ ಅವಶ್ಯಕ. ಇಲ್ಲದಿದ್ದರೆ ಪ್ರಜಾಪ್ರಭುತ್ವದ ಆಶಯಗಳು ಈಡೇರಿಸಲಿಕ್ಕೆ ಸಾಧ್ಯ. ಇತ್ತೀಚಿನ ವರ್ಷಗಳಲ್ಲಿ ಪತ್ರಿಕೋದ್ಯಮದ ದಾರಿ ಬದಲಾವಣೆ ಆಗ್ತಾ ಇದೆ. ನಾನು ಎಲ್ಲರೂ ಅಂತ ಹೇಳಲ್ಲ, ಕೆಲವು ಪತ್ರಿಕೋದ್ಯಮ ಸಂಸ್ಥೆಗಳು, ಕೆಲವು ಪತ್ರಿಕೋದ್ಯಮಿಗಳು ಅದರ ಮೌಲ್ಯಗಳನ್ನ ಎತ್ತಿ ಹಿಡಿತಕ್ಕಂಥ ಪ್ರಯತ್ನದಲ್ಲಿ ವಿಫಲರಾಗಿದ್ದಾರೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದಾರೆ. ಪತ್ರಿಕೋದ್ಯಮಿಗಳು ನಿಷ್ಪಕ್ಷಪಾತವಾಗಿ ಸತ್ಯವನ್ನ, ನೈಜ ವಿಚಾರಗಳನ್ನ ಜನರ ಮುಂದೆ ಇರ್ತಕ್ಕಂಥದ್ದು ಅತ್ಯಂತ ಅವಶ್ಯಕ. ನಾನು ಆಗ್ಲೇ ಪ್ರಸ್ತಾಪ ಮಾಡದಂತ ನಮ್ಮ ಸಮಾಜ ಅಸಮಾನತೆಯಿಂದ ಕೂಡಿರ್ತಕ್ಕಂಥ ಸಮಾಜ. ನಮ್ಮ ಎಲ್ಲರ ಮೇಲೂ ಜವಾಬ್ದಾರಿ ಇದೆ. ರಾಜಕಾರಣಿಗಳ ಮೇಲೆ ಜವಾಬ್ದಾರಿ ಇದೆ, ಪತ್ರಕರ್ತರ ಜವಾಬ್ದಾರಿ ಇದೆ. ಸಮಾಜವನ್ನ ಬದಲಾವಣೆ ಮಾಡ್ತಕ್ಕಂಥದ್ದು ಅತ್ಯಂತ ಅವಶ್ಯಕ. ಯಾಕಂತಂದ್ರೆ ಅಸಮಾನತೆಯಿಂದ ಕೂಡಿರ್ತಕ್ಕಂಥ ಸಮಾಜ ಇದೆಯಲ್ಲ, ಈ ಅಸಮಾನತೆ ಮುಂದೂಡಿದ್ರೆ ನಮ್ಮ ಸಮಾಜವನ್ನ ನಿರ್ಮಾಣ ಮಾಡೋದು ಬಹಳ ಕಷ್ಟದ ಕೆಲಸ. ಸಂವಿಧಾನ ಬಂದು ಈಗಾಗಲೇ 76 ವರ್ಷಗಳಾಗ್ತಾ ಇದೆ. ಇನ್ನು ಅಸಮಾನತೆ ಕಾಡ್ತಾ ಇದೆ. ನಾವು ಸಂಪತ್ತಿರೋರು ಇದ್ದಾರೆ, ಸಂಪತ್ತಿಲ್ಲದಿರೋರು ಇದ್ದಾರೆ. ಆಮೇಲೆ ಪ್ರಭಾವ ಇರ್ತಕ್ಕಂಥವ್ರು ಇದ್ದಾರೆ, ಪ್ರಭಾವ ಇಲ್ಲದಿರೋರು ಇದ್ದಾರೆ. ಧ್ವನಿ ಇಲ್ಲದವರು ಇದ್ದಾರೆ, ಧ್ವನಿ ಇರ್ತಕ್ಕಂಥವ್ರು ಇದ್ದಾರೆ. ನಾವು ಯಾವಾಗಲೂ ಕೂಡ ಸಮಾಜ
ಸಮಾಜದಲ್ಲಿರ್ತಕ್ಕಂಥ ಬಡವರು, ಮಹಿಳೆಯರು, ಹಿಂದುಳಿದವರು, ದಲಿತರು, ಅಲ್ಪಸಂಖ್ಯಾತರು ಯಾರಿಗೆ ಧ್ವನಿ ಇಲ್ವೋ ಅವ್ರಿಗೆ ಧ್ವನಿಯಾಗಿ ಕೆಲಸ ಮಾಡಬೇಕಾಗಿರ್ತಕ್ಕಂಥದ್ದು ಅತ್ಯಂತ ಅವಶ್ಯ ಅಂತಕ್ಕಂಥ ಮಾತುಗಳನ್ನ ನೀವೆಲ್ಲ ತಿಳ್ಕೊಂಡಿದ್ದೀರಿ ಅಂತಕ್ಕಂಥದ್ದು ನನ್ನ ಭಾವನೆ. ಅದಕ್ಕೆ ಶ್ರೀಶೈಲ ಹೇಳೋದು, ನಾನು ಕನ್ನಡ MA ಓದಿದ್ದೆ, ಎಷ್ಟಾಗ್ಬೋದಾಗಿತ್ತು ಎಲ್ಲ ಹುಡುಗರಿಗೆ ಪಾಠ ಹೇಳ್ಕೊಡೋದು ಕೆಲಸ ಮಾಡಬಹುದಾಗಿತ್ತು. ಆದ್ರೆ ನಾನು ಆಯ್ಕೆ ಮಾಡ್ಕೊಂಡದ್ದು ಪತ್ರಿಕೋದ್ಯಮ. ಯಾಕಂತಂದ್ರೆ ಸಮಾಜವನ್ನ ಬದಲಾವಣೆ ಮಾಡಬೇಕು ಅನ್ನೋ ದೃಷ್ಟಿಯಿಂದ, ಜೊತೆಗೆ ಸಾಮಾನ್ಯ ಜನರ ಜೊತೆ ಇರ್ಬೋದು, ಯಾರಿಗೆ ಧ್ವನಿ ಇಲ್ವೋ ಅವ್ರಿಗೆ ಧ್ವನಿಯನ್ನ ಕೊಡ್ತಕ್ಕಂಥ ಕೆಲಸವನ್ನ ಮಾಡಬಹುದು. ಅದಕ್ಕೋಸ್ಕರ ನಾನು ಪತ್ರಿಕೋದ್ಯಮವನ್ನ ಆಯ್ಕೆ ಮಾಡ್ಕೊಂಡೆ. ಲೆಕ್ಚರರ್ಶಿಪ್ ಬೇಡ ಅಂತ ಹೇಳಿ ಈ ಉದ್ಯಮಕ್ಕೆ ಬಂದೆ. ಬಹಳ ಒಳ್ಳೆ ಕೆಲಸ. ನಾವು ಕೂಡ ಸಮಾಜ ಸೇವೆ ಮಾಡ್ಲಿಕ್ಕೋಸ್ಕರ ಬಂದಿದ್ದೀವಿ. ಮಾಡಬೇಕಾಗಿರ್ತಕ್ಕಂಥದ್ದು ಶ್ರೀಮಂತರಿಗೆ ಇನ್ನೂ ಶ್ರೀಮಂತರಾಗಿ ಅಂತ ಕೆಲಸ ಮಾಡೋದಲ್ಲ. ಅಸಮಾನತೆ ಇರ್ತಕ್ಕಂಥ ಈ ಸಮಾಜದಲ್ಲಿ ಅಸಮಾನತೆಯನ್ನ ಹೇಗೆ ಹೋಗಲಾಡಿಸ್ಬೇಕು, ಸಮಾನತೆಯನ್ನು ತರಲಿಕ್ಕೆ ಏನೆಲ್ಲ ಪ್ರಯತ್ನಗಳನ್ನ ಮಾಡಬೇಕು ಪ್ರಾಮಾಣಿಕವಾಗಿ. ಯಾಕಂತಂದ್ರೆ ಸಂವಿಧಾನದ ಆಶಯ ಸಮಾಜ, ಜಾತಿ ವ್ಯವಸ್ಥೆಯಿಂದ ದೂರ ಇರಬೇಕು ಅಂತ ಪತ್ರಿಕೋದ್ಯಮ. ಇಲ್ಲಿ ಜಾತಿ ಇರಲ್ಲ, ಜಾತೀಯತೆ ಇರ್ತದೆ. ಜಾತ್ಯತೀತ ಸಮಾಜ ನಿರ್ಮಾಣ ಮಾಡಬೇಕಾಗಿದೆ. ಅದಕ್ಕೋಸ್ಕರ ಈ ಕ್ಷೇತ್ರವನ್ನ ಆಯ್ಕೆ ಮಾಡ್ಕೋಬೇಕಾಗಿರ್ತಕ್ಕಂಥದ್ದು. ನೀವೆಲ್ಲರೂ ಕೂಡ ಸಮಾಜ ಬದಲಾವಣೆಯ ಮಾಡ್ತಕ್ಕಂಥ ಕೆಲಸದಲ್ಲಿ ಇದ್ದೀರಿ. ಅದಕ್ಕೋಸ್ಕರ ಯಾವಾಗಲೂ ಕೂಡ ಪತ್ರಿಕೋದ್ಯಮದ ಸಂಸ್ಥೆಗಳಿದ್ದಾವಲ್ಲ, ಅವು ಈ ಸಮಾಜವನ್ನ ನೋಡಿ, ಸಂವಿಧಾನದ ಆಶಯಗಳನ್ನು ನೋಡಿ ಅದನ್ನು ಈಡೇರಿಸತಕ್ಕಂಥ ಪ್ರಯತ್ನವನ್ನು ಮಾಡಬೇಕು. ಎಲ್ಲಾ ಪತ್ರಿಕೋದ್ಯಮ ಸಂಸ್ಥೆಗಳು ಶ್ರೀಮಂತರ ಪರವಾಗಿದ್ದಾವೆ ಅಥವಾ ಅಧಿಕಾರಸ್ಥರ ಪರವಾಗಿದ್ದಾರೆ ಅಂತ ಹೇಳಕ್ ಹೋಗಲ್ಲ. ಆದ್ರೆ ಕೆಲವರು ಅಧಿಕಾರಸ್ಥರ ಹಿಂದಿರುಗಡೆನೆ ಸುತ್ತದು. ಅಧಿಕಾರ ಎಲ್ಲಿದೆ ಅಲ್ಲಿ ಸುತ್ತದು. ಅದು ಮೌಲ್ಯ ಅಲ್ಲ, ಅದು ಉದ್ದೇಶ ಅಲ್ಲ, ಪತ್ರಿಕೋದ್ಯಮದ ಉದ್ದೇಶ ಅಲ್ಲ. ಸಂವಿಧಾನ ಅದನ್ನ ಹೇಳ್ತಕ್ಕಂಥ ಕೆಲಸವನ್ನು ಮಾಡಲ್ಲ. ಅವ್ರ ಪರವಾಗಿ ಮಾತನಾಡೋದು, ಅದಕ್ಕೋಸ್ಕರ ಸುಳ್ಳು ಸುದ್ದಿಯನ್ನ ಮಾಡತಕ್ಕಂಥದ್ದು. ಆಮೇಲೆ ಇತ್ತೀಚಿನ ವರ್ಷಗಳಲ್ಲಿ ನಾವು ನೋಡ್ತಾ ಇದ್ದೀವಿ, ಸಮಾಜದಲ್ಲಿ ಶಾಂತಿ ಸುವ್ಯವಸ್ಥೆಯನ್ನು ಕಾಪಾಡಬೇಕಾಗಿರ್ತಕ್ಕಂಥದ್ದು, ಮನುಷ್ಯತ್ವವನ್ನು ಕಾಪಾಡಬೇಕಾಗಿರ್ತಕ್ಕಂಥದ್ದು ಅತ್ಯಂತ ಅವಶ್ಯ. ಮನುಷ್ಯತ್ವಕ್ಕೆ ವಿರುದ್ಧವಾಗಿರ್ತಕ್ಕಂಥ ಅನೇಕ ವಿಚಾರಗಳನ್ನ ಅನೇಕ ರಾಜಕೀಯ ಪಕ್ಷಗಳು ಮಾಡ್ತಾ ಇದ್ದಾವೆ. ಅವುಗಳನ್ನ ಪ್ರತಿಪಾದನೆ ಮಾಡತಕ್ಕಂಥದ್ದು, ಸಮಾಜಕ್ಕೆ ಮಾರಕ ಅಂತಕ್ಕಂಥ ಮಾತುಗಳನ್ನ ನಾವು ತಿಳ್ಕೋಬೇಕು ಅಂತಕ್ಕಂಥ ಮಾತುಗಳನ್ನ
ಜಾತಿ ಧರ್ಮದ ಹೆಸರಿನಲ್ಲಿ ಸುಳ್ಳು ಪ್ರಚಾರವನ್ನು ಮಾಡತಕ್ಕಂತ ಮಾಧ್ಯಮ. ಈ ವಿಘಟಕ ಪತ್ರಿಕೋದ್ಯಮದ ಸಂಸ್ಥೆಗಳಿದಾವಲ್ಲ, ಅದು ಯಾರೇ ಮಾಡ್ಲಿ, ಅದನ್ನು ಯಾರೇ ಪ್ರಚೋದನೆ ಮಾಡ್ಲಿ, ಅಂತಹ ವಿಚಾರಗಳಿಂದ ದೂರ ಇರಬೇಕಾಗಿರ್ತಕ್ಕಂಥದ್ದು ಅತ್ಯಂತ ಅವಶ್ಯ. ನನಗೊಂದ್ಸಾರಿ ನನ್ನ ಅನುಭವ, ನನ್ನ ಕಾರ್ ಮೇಲೆ ಕಾಗೆ ಕೂತು ಕಾಗೆ ಕೂತಿದಾಗ ಕೆಲವು ಪುರೋಹಿತರು ಸಿದ್ದರಾಮಯ್ಯ ನಾನು ಬಜೆಟ್ ಮಂಡಿಸೋದು ಸ್ವಲ್ಪ ದಿನ ಅಂತ ಕಾಗೆ ಕೂತ್ಕೊಂಡು, ಸಿದ್ದರಾಮಯ್ಯ ಹಣಕಾಸಿನ ಮಂತ್ರಿಯಾಗಿ ಬಜೆಟೇ ಮಂಡಿಸಲ್ಲ ಅಂತ ಒಬ್ಬ ಪುರೋಹಿತರು ಹೇಳೋದು. ಇನ್ನೊಬ್ಬ ಪುರೋಹಿತರು ಇಲ್ಲ ಬಜೆಟ್ ಮಂಡಿಸ್ತಾರೆ, ಆಮೇಲೆ ಅಧಿಕಾರ ಕಳ್ಕೊತಾರೆ ಅಂತ ಹೇಳುದು. ಇದನ್ನ ಟಿವಿ ಚಾನೆಲ್ ವಿಚಾರ ಮಾಡ್ತಾರೆ, ಚೆನ್ನಾಗಿ ಬಹಳ ಸಾರಿ ನಾ ಅಧಿಕಾರ ಕಳ್ಕೊಂಡೇ ಇಲ್ಲ. ಇಂಥ ವಿಚಾರಗಳಿಗೆ ಹೆಚ್ಚು ಪ್ರಾಶಸ್ತ್ಯ ಕೊಡ್ತಕ್ಕಂಥದ್ದಿಲ್ಲ, ಅದು ಅಗತ್ಯ ಇಲ್ಲ. ಅದು ಸುಳ್ಳು ಸುದ್ದಿ, ಇದಕ್ಕೆ ಮಾನ್ಯತೆ ಕೊಡ್ಬೋದು. ಆಮೇಲೆ ಮೌಢ್ಯಗಳಿದ್ದಾವಲ್ಲ, ಆ ಮೌಢ್ಯಗಳಿಗೆ ಹೆಚ್ಚು ಒತ್ತು ಕೊಟ್ಟು ಮಾಡ್ತಕ್ಕಂಥ ಅನೇಕ ಪತ್ರಿಕೆಗಳಿದ್ದಾವೆ, ಟಿವಿ ಚಾನೆಲ್ಗಳು ಇದ್ದಾವೆ. ಅದರಿಂದ ದೂರ ಇರಬೇಕಾದದ್ದು ಅತ್ಯಂತ ಅವಶ್ಯ. ಈ ಮೌಢ್ಯಗಳನ್ನ ನಂಬ್ಕೊಂಡೇ ಅಸಮಾನತೆ ಜಾಸ್ತಿ ಆಗಿರ್ತಕ್ಕಂಥದ್ದು, ಜಾತೀಯತೆ ಜಾಸ್ತಿ ಆಗಿರ್ತಕ್ಕಂಥದ್ದು, ಜಾತಿ ವ್ಯವಸ್ಥೆ. ಆಮೇಲೆ ಈ ಮೌಢ್ಯಗಳನ್ನ ಪ್ರತಿಪಾದನೆ ಮಾಡ್ತಾರಲ್ಲ, ಅವರೇ ಗಟ್ಟಿಯಾಗಿ ಉಳಿಸ್ತಕ್ಕಂಥದ್ದು. ನಾನು ಮೌಢ್ಯ ವಿರೋಧ ಕಾಯ್ದೆಯನ್ನ ಒಂದು ಜಾರಿ ಮಾಡಿದೆ, ಅದು ಇನ್ನು ಜಾರಿ ಆಗ್ತಾ ಇಲ್ಲ ಸರಿಯಾಗಿ. ಅದು ಅನೇಕ ಪತ್ರಿಕೋದ್ಯಮಿಗಳು ಆ ಮೌಢ್ಯಗಳನ್ನ ಆಚರಣೆ ಮಾಡ್ತಕ್ಕಂಥವ್ರಿದಾರಲ್ಲ, ಅವ್ರನ್ನ ಖಂಡಿಸಿ ಬರೀತಕ್ಕಂಥ ಪ್ರಯತ್ನಗಳನ್ನು ಮಾಡಬೇಕು. ಆಮೇಲೆ ಗಡ್ಡ ಹೆಂಡತಿ ಜಗಳನ್ನೇ ದೊಡ್ಡದಾಗಿ ಮಾಡೋದು, 15-25 ಸಾರಿ ತೋರಿಸೋದು. ನೋಡ್ತಾ ಇದ್ದೀನಿ. ಅದಕ್ಕೆ ಈ ಪತ್ರಿಕಾ ಸ್ವಾತಂತ್ರ್ಯ ಇದೆಯಲ್ಲ, ಅದು ಯಾವ ಕಾರಣಕ್ಕೂ ದುರುಪಯೋಗ. ನಾನು ಪತ್ರಿಕಾ ಸ್ವಾತಂತ್ರ್ಯಕ್ಕೆ ಹೆಚ್ಚು ಒತ್ತು ಕೊಡ್ತಕ್ಕಂಥದ್ದು. ಅದಕ್ಕೋಸ್ಕರನೇ ನಮ್ಮ ಸರ್ಕಾರದ ವಿರುದ್ಧ ಯಾರೇ ಬರೀಲಿ, ನನ್ನ ವಿರುದ್ಧ ಬರೀಲಿ, ಟೀಕೆ ಮಾಡ್ಲಿ, ಆದ್ರೆ ಯಾರಿಗೂ ಕೂಡ ಮಾಧ್ಯಮದವರಿಗೆ ಅಥವಾ ಪತ್ರಿಕೋದ್ಯಮಿಗಳಿಗೆ, ಪತ್ರಿಕೋದ್ಯಮದ ಸಂಸ್ಥೆಯವರಿಗೆ ಇವತ್ತವರಿಗೆ ನಾನು ಫೋನ್ ಮಾಡಿಲ್ಲ, ಮಾಡೋದು ಇಲ್ಲ. ಬಹಳ ಜನ ಇಲ್ಲಿ ಪತ್ರಿಕೋದ್ಯಮಿಗಳಿದ್ದೀರಿ, ಯಾಕಪ್ಪ ನನಗೆ ಟೀಕೆ ಮಾಡಿದ್ದೀರಿ ಅಂತ ಯಾರಿಗಾರು ಕೇಳಿದ್ದೀರಾ? ಕೇಳೋದಿಲ್ಲ, ಕೇಳಬಾರದು. ಯಾರಪ್ಪ
ಅದರಿಂದ ಇವರು ಖಾದ್ರಿ ಶಾಮಣ್ಣವರು ಇವತ್ತು ಬದುಕಿದ್ರೆ ಅವರು ಏನು ಅನ್ಕೊಳ್ತಾ ಇದ್ದಾರೆ ಏನೋ ಗೊತ್ತಿಲ್ಲ ನನಗೆ. ಯಾಕಂದ್ರೆ ಅವರು ಇದ್ದಂತ ಕಾಲದಲ್ಲಿ ಮೌಲ್ಯಗಳನ್ನ ಆಶಯಗಳನ್ನ ಇಟ್ಟಿರ್ತಕ್ಕಂಥ ಪ್ರಯತ್ನ ಅವರ ಹೆಸರಿನಲ್ಲಿ ಇಂಥ ಪ್ರತಿಕೋದ್ಯಮ ಶಕ್ತಿಯನ್ನ ಉತ್ತಮ ಪತ್ರಿಕೋದ್ಯಮಿಗಳಿಗೆ ಕೊಡ್ತಕ್ಕಂಥ ಪ್ರಯತ್ನ ಮಾಡ್ತಾ ಇರ್ತಕ್ಕಂಥ ಬಹಳ ಶ್ಲಾಘನೀಯವಾದಂಥ ವಿಚಾರ. ಅದರಿಂದ ಅವರು ಒಬ್ಬ ಮಾದರಿ ಪತ್ರಿಕೋದ್ಯಮ. ಅವರು ಇವತ್ತಿನ ಯುವಕರಿಗೆ ಆದರ್ಶವಾಗಲಿ ಮಾರ್ಗದರ್ಶಕರಾಗಲಿ ಅಂತಕ್ಕಂಥ ಮಾತುಗಳನ್ನು ಹೇಳಿ ಮತ್ತೊಮ್ಮೆ ಉದಯ ಕುಮಾರ್ ಅವರ ಸಂಪತ್ತಿ ಅಭಿನಂದನೆಗಳನ್ನು ಹೇಳಿ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಸಂವಿಧಾನ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.